ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ನಿಮಗೊಂದು ಸಿಂಪಲ್ ಅಡುಗೆ ತೋರಿಸ್ತೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ಬೇಗ ಆಗುತ್ತೆ. ಈರುಳ್ಳಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಈರುಳ್ಳಿ ಬಳಸ್ಬಿಟ್ಟು ಒಂದು ತಂಬುಳಿ ರೆಸಿಪಿ ತೋರಿಸ್ತೀನಿ. ತುಂಬ ಕ್ವಿಕ್ಕಾಗಿ ಆಗುತ್ತೆ, 10 ನಿಮಿಷದಲ್ಲಿ ಆಗುವಂಥ ರೆಸಿಪಿ ಇದು. ಇದಕ್ಕೇನೆಲ್ಲ ಬೇಕು ನೋಡೋಣ. ಆಫ್ಕೋರ್ಸ್ ಈರುಳ್ಳಿ ಬೇಕು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡೇ ಈರುಳ್ಳಿ ಸಾಕಾಗುತ್ತೆ. ಮತ್ತು 3 ಹಸಿಮೆಣಸಿನ್ಕಾಯಿ. ಸ್ವಲ್ಪ ಖಾರ ಕಮ್ಮಿ ಇದೆ, ಖಾರ ಜಾಸ್ತಿ ಹಾಕ್ಕೊಳ್ಬೇಡಿ, ತಂಬುಳಿಗೆ ಚೆನ್ನಾಗಿರಲ್ಲ. ಮತ್ತು 1 ಲೋಟ ಫ್ರೆಶ್ ಮಜ್ಜಿಗೆ, 1 ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿ, ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, 1 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು ಫ್ರೆಂಡ್ಸ್. ತುಂಬ ಸುಲಭ ಮಾಡೋದು. ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. ಮೊದಲಿಗೊಂದು ಮಿಕ್ಸಿ ಜಾರ್ ತೊಗೋಬೇಕು. ಮಿಕ್ಸಿ ಜಾರ್ ತೊಗೊಂಡು ಕಟ್ ಮಾಡಿರೋವಂಥ ಈರುಳ್ಳಿನ ಅದಕ್ಕೆ ಹಾಕ್ಕೊಳ್ಬೇಕು. ಇವಾಗ ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಇದೆಯಲ್ಲ, ಫ್ರೆಶ್ ಆಗಿರಬೇಕು ತೆಂಗಿನಕಾಯಿ ತುರಿ. ಫ್ರೆಶ್ ಇರೋ ತೆಂಗಿನಕಾಯಿ ತುರಿ 1 ಬಟ್ಲಷ್ಟು ಹಾಕ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ 3 ಹಾಕ್ಕೊಳ್ಬೇಕು. ತುಂಬ ಖಾರ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಯಾಕಂದರೆ ಈರುಳ್ಳಿನೂ ಸ್ವಲ್ಪ ಖಾರ ಇರುತ್ತೆ, ಹಾಗಾಗಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ತಾ ಇದ್ದೀನಿ. ಇದು ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಅದರಲ್ಲೂ ಸ್ವಲ್ಪ ಪೇಸ್ಟ್ ಇರುತ್ತಲ್ಲ, ರುಬ್ಬಿರೋ ಪೇಸ್ಟನ್ನ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಪಾತ್ರೆಗೆ ಹಾಕ್ಕೊಂಡು ಇವಾಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಫ್ರೆಶ್ ಆಗಿರೋ ಮಜ್ಜಿಗೆ ಹಾಕ್ಕೋಬೇಕು. ಮೊಸರಲ್ಲ, ಮಜ್ಜಿಗೆ ಹಾಕ್ಕೋಬೇಕು. 1 ಲೋಟ ಅಂದರೆ ಅದು ನಿಮ್ಗೆ ಎಷ್ಟು ಜನಕ್ಕೆ ಬೇಕು, ಎಷ್ಟು ಜನ ಇದ್ದೀರಾ ಊಟಕ್ಕೆ ನಾನು ನೋಡಿಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 3/4 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ಒಂದು 6 ಜನ ಇದ್ದೀವಿ, ಅದಕ್ಕೆ ಅವರಿಗೆ ಇಷ್ಟಕ್ಕೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಜಸ್ಟ್ ಸಿಂಪಲ್ಲಾಗಿ ಆ ಒಗ್ಗರಣೆ ಸಾಮಾನು ತೋರಿಸಿದ್ನಲ್ಲ, ಅದು ಒಗ್ಗರಣೆ ಮಾಡಿ ಹಾಕ್ಕೊಂಡ್ರೆ ರುಚಿಯಾಗಿರೋಂಥ ಈರುಳ್ಳಿ ತಂಬುಳಿ ರೆಡಿ. ಬಿಸಿ ಬಿಸಿ ಅನ್ನಕ್ಕೆ ಈ ತಂಬುಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೇಲಿ ಏನಿಲ್ಲ, ಅಡುಗೆ ಮಾಡೋಕ್ಕೆ ಬೋರ್ ಆಗ್ತದೆ ಅಂತಂದಾಗ ಈ ಥರ ತಂಬುಳಿ ರೆಸಿಪಿನ ಟ್ರೈ ಮಾಡಿ. ಖಂಡಿತ ಇಷ್ಟಪಡ್ತೀರಾ. ನಿಮ್ಮ ಮನೆಯವರೆಲ್ಲ ಇಷ್ಟಪಟ್ಟು ಊಟ ಮಾಡ್ತಾರೆ. ಎಲ್ಲ ಊಟನೂ ಅದರಲ್ಲೇ ಮಾಡ್ತಾರೆ. ಯಾಕೆಂದರೆ ಇದರಲ್ಲಿ ಮಜ್ಜಿಗೆ ಕೂಡ ಹಾಕಿರೋದ್ರಿಂದ ಮತ್ತೆ ಮಜ್ಜಿಗೆ ಹಾಕ್ಕೊಳ್ಳೋ ಅಂಥ ನೆಸೆಸಿಟಿ ಕೂಡ ಇರೋಲ್ಲ. ಅಷ್ಟು ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಗಿತ್ತಂತ ಖಂಡಿತ ತಿಳಿಸಿ. ಈ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.